ಏನು ಕಲೆಕ್ಷನ್ ಭಾರಿ ಜೋರಾ? ಏನು ಅಲ್ಪ ಸ್ವಲ್ಪ. ಏಯ್, ಇನ್ನೂ ಬೇಕಂದ್ರೆ ಹೇಳು, ನಾನು ಕೊಡ್ತೀನಿ ಸ್ಪೆಷಲ್ ಆಗಿ. AC ರೂಮಲ್ಲಿ ರೂಮ್ ಬುಕ್ ಮಾಡ್ಲಾ? ನಾಚಿಕೆ ಆಗಲ್ವಾ ಈ ನಾಯಿಬಾಳ್ ಬಾಳಕ್ಕೆ? ನಿಮ್ಮ ಹತ್ರ ಕಾಮುಕರಿಂದನೇ ರೇಪ್ ಆಗ್ತಿರೋದು ಈ ಸಮಾಜದಲ್ಲಿ. ನಮ್ಮಂತರ ಗತಿನೇ ಈ ಥರ ಆದರೆ ಪಾಪ ಹೆಣ್ಮಕ್ಳ ಗತಿ ಏನೋ. ಥೂ. ಏ ಏನು ಇನ್ನೂ ಬಡ್ಡಿ ಬಂದಿಲ್ಲ? ಇವತ್ತು ಸಂಜೆ ಒಳಗೆ ಬಡ್ಡಿ ಬಂದಿಲ್ಲ ಅಂದರೆ ನಿನ್ನ ಹುಟ್ಲಿಲ್ಲ ಅನ್ನಿಸ್ಬಿಡ್ತೀನಿ. ಇವತ್ತು ಸಂಜೆ ಒಳಗೆ ಬಡ್ಡಿ ಬರಬೇಕಷ್ಟೇ. ನೀನೇನು ಮಾಡ್ತೀಯೋ ನನಗೆ ಗೊತ್ತಿಲ್ಲ. ಏ ರಾಜ, ಅದೆಲ್ಲ ಗೊತ್ತಿಲ್ಲ, ಬಡ್ಡಿ ಬರಬೇಕಷ್ಟೇ. ದುಡ್ಡು ಕೊಡು. ಏಯ್ ನೋಡು, ನಾನು ಹೇಳುದು ನನಗೆ ದೃಷ್ಟಿ ತೆಗಿ ಅಂತ. ಇದೆಲ್ಲ ಒಂದು ಬಿಸ್ನೆಸ್ ಆಗಿದೆ ನಿಮಗೆ. ನೋಡಪ್ಪ, ನೀ ಕೊಟ್ಟಿಲ್ಲ ಅಂದ್ರೆ ಪರವಾಗಿಲ್ಲ, ಯಾಕೆ ಬೈತೀಯ? ನಿನಗೆ ಒಳ್ಳೇದಾಗಲಿ. ಏನೇ ಶಾಪ ಆಗ್ತಿದ್ಯಾ? ನಿನ್ನ ಶಾಪ ಇದಕ್ಕೆ ಸಮ. ಓಕೆ ನೋಡಿ ಸರ್, ನೀವೇನೇ ಶಾಪ ಹಾಕಿದ್ರೆ ನಾವು ಅನ್ಸ್ಕೊಂತೀವಿ. ಯಾಕೆ ಹೇಳಿ, ನಾವು ಒಂದ್ಸಲ ಶಾಪ ಹಾಕಿದ್ರೆ ಜೀವನ ಪೂರ್ತಿ ಅನುಭವಿಸ್ತೀರಾ. ಬರಲಾ? ಇರಮ್ಮ ಒಂದು ನಿಮಿಷ. ಇರೋ ಒಂದು ನಿಮಿಷ. ಸರಿ ತಗೋ. ಯಾಕೋ? ಲೋ, ದುಡ್ಡಿದ್ರೆ ಇದೆ ಅಂತ ಹೇಳು, ಇಲ್ಲ ಅಂದರೆ ಇಲ್ಲ ಅನ್ನು. ಸುಮ್ಮನೆ ಈಗೆಲ್ಲ ಮಾತಾಡಕ್ಕೆ ಹೋಗ್ಬೇಡ ಅವ್ರ ಹತ್ರ. ಬಾ ಹೋಗೋಣ. ಸರಿ ಬಿಡು. ಲೋ ಕರಿಯಾ, ಬಂದ್ಲು ನೋಡೋ ಬೆಳಗ್ಗೆನೆ. ಥೂ, ತಗೊಂಡು ಹೋಗು ಆ ಕಡೆಗೆ. ನೋಡಿ ಸರ್, ಪ್ರಪಂಚದಲ್ಲಿ ಪ್ರತಿಯೊಬ್ಬ ವ್ಯಕ್ತಿನೂ ಬದುಕೋದು ಒಂದು ಅನ್ನಕ್ಕೋಸ್ಕರ. ನಾವು ಯಾರಿಗೆ ಬೆಲೆ ಕೊಡ್ತೀವಿ ಗೊತ್ತಿಲ್ಲ, ಈ ಅನ್ನಕ್ಕೆ ಬೆಲೆ ಕೊಡಬೇಕು. ನಾವು ಈ ಸಮಾಜದಲ್ಲಿ ಹುಟ್ಟಲೇಬಾರ್ದಾಗಿತ್ತು. ಈ ಸಮಾಜದಲ್ಲಿ ನಾವು ಜನರನ್ನು ಎಷ್ಟು ಇಷ್ಟಪಡ್ತೀವಿ, ಆದರೆ ನಮ್ಮನ್ನು ಎಷ್ಟು ಕೀಳ ನೋಡ್ತಾರಲ್ವಾ? ಹಾ, ಹೌದಾ? ಸರ್ ಸರ್ ಓಕೆ ಓಕೆ. ಸರ್, ಹಾ. ನಿಮ್ಮ ಪರ್ಸು ಸರ್. ಪರ್ಸು? ಓಹ್, ಥ್ಯಾಂಕ್ ಯು ಮೇಡಮ್. ಇಟ್ಸ್ ಓಕೆ ಸರ್. ಮೇಡಮ್, ಒಂದು ನಿಮಿಷ. ಅಲ್ಲ, ಈ ಕಾಲದಲ್ಲಿ 100 ರೂಪಾಯಿ ಕೊಲೆ ಮಾಡ್ತಾರೆ, ಅಂಥದ್ರಲ್ಲಿ ಪರ್ಸ್ ತುಂಬ ದುಡ್ಡಿದ್ರು ನನಗೆ ತಂದ್ಕೊಟ್ಟಿದ್ದೀರಲ್ಲ, ನಿಜವಾಗ್ಲೂ ನೀವು ಗ್ರೇಟ್ ಮೇಡಮ್. ನೋಡಿ ಸರ್, ಆ ದುಡ್ಡು ತಗೊಂಡ್ರೆ ನಮ್ಮ ಮನಸ್ಸು ಒಪ್ಪಕ್ಕಿಲ್ಲ. ಯಾಕಂದ್ರೆ ಆ ದುಡ್ಡು ಎಷ್ಟೋ ಮಕ್ಕಳು ಫೀಸ್ಗಂತ ಇಟ್ಕೊಂಡಿರ್ತೀರಾ, ಇಲ್ಲ ಮನೆ ಪ್ರಾಬ್ಲಮಿಗಂತ ಇಟ್ಕೊಂಡಿರ್ತೀರಾ. ಆ ದುಡ್ಡು ತಗೊಂಡ್ರೆ ಅದ್ರಲ್ಲಿ ಸಿಗೋ ಸುಖ ಮಾತ್ರ ಕ್ಷಣಿಕ ಸರ್. ನಿಮ್ಮ ದೊಡ್ಡ ಗುಣ. ಬನ್ನಿ ಕೂತ್ಕೊಂಡು ಮಾತಾಡೋಣ. ಈ ಸಮಾಜದಲ್ಲಿ ನಮ್ಮ ತುಂಬಾ ಕೆಟ್ಟ ಕೀಳ ನೋಡ್ತಾರೆ ಸರ್. ಯಾಕಂದ್ರೆ ನಮಗೂ ಮನ್ಸಿದಂತೆ ಯಾರಿಗೂ ಗೊತ್ತಿಲ್ಲ. ನೀವು ಶಿವಪಾರ್ವತಿ ಅವತಾರ ಇದ್ದಂಗೆ, ನೀವಿಲ್ದೆ ಶುಭ ಸಮಾರಂಭಗಳೇ ನಡೆಯಲ್ಲ. ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ. ಓಹ್,
ಟೈಮ್ ಆಯಿತು. ಊಟ ಮಾಡಿದ್ರಾ? ನಿಜವಾಗ್ಲೂ ಊಟ ಮಾಡಿದ್ರಾ ಇಲ್ವಾ? ಸರಿ ಬನ್ನಿ ಊಟಕ್ಕೆ ಹೋಗೋಣ. ಬನ್ನಿ. ತಗೊಳ್ಳಿ ಅಣ್ಣ. ಹಾಂ ಬಾರೋ. ಒಂದು ನಿಮಿಷ, ನಂಗೆ ಫೋನ್ ಬರ್ತದೆ, ನೀವು ಆರ್ಡ್ರ್ ಮಾಡಿ, ಬರ್ತೀನಿ. ಓ ಕರಿಯಾ, ಬೆಳಿಗ್ಗೆ ತಿಂಡಿ ಕೊಟ್ಟಿದ್ದಕ್ಕೆ ಮತ್ತೆ ಬಂದ್ಲು ನೋಡು. 10 ರೂಪಾಯಿ ಬಿಸಾಕ್ ಕಳ್ಸು. ನೋಡಿ ಸರ್, ನಾವು 1 ರೂಪಾಯಿ ದುಡಿಯೋಕ್ಕೆ ಬೆಳಗಿಂದ ಸಂಜೆ ತನಕ ಸರ್ಕಲಾಗಿ ನಿಂತಿರ್ತೀವಿ. ಏನು ಸರ್, ನೀವು ಮುಖದ ಮೇಲೆ 10 ರೂಪಾಯಿ ಎಸ್ಬಿಟ್ರಿ. 1 ರೂಪಾಯಿ ದುಡಿಯೋದು ಎಷ್ಟು ಕಷ್ಟ ಗೊತ್ತಾ ನಿಮಗೆ? ಬರೀ ನಿಮ್ದಿದೇ ಬಿಸ್ನೆಸ್ ಆಯ್ತು, ನಮ್ಗೆಲ್ಲ ಗೊತ್ತು. ನಡಿ ನಡಿ. ಮೇಡಮ್ ಒಂದು ನಿಮಿಷ, ಅವ್ರ ಪರವಾಗಿ ನಾನು ಸಾರಿ ಕೇಳ್ತೀನಿ. ಬನ್ನಿ. ಏನ್ರಿ ಕಸ್ಟಮರ್ ಹತ್ರ ಈಗ ನಡ್ಕೊಳ್ಳೋದು? 2 ಮೀಲ್ಸ್ ಕಳಿಸಿ. ಓಕೆ ಸರ್. ಬನ್ನಿ ಮೇಡಮ್. ಜೀವನಕ್ಕೆಲ್ಲ ಏನು ಮಾಡ್ಕೊಂಡಿದ್ದೀರಾ? ಈ ಸಮಾಜದಲ್ಲಿ ನಾವು ತುಂಬ ಕಷ್ಟದಿಂದ ಬದುಕ್ತೀವಿ ಸರ್. ತಗೊಳ್ಳಿ ಸರ್. ಮೇಡಮ್ ಇನ್ನೇನಾದರೂ ಬೇಕಾ? ಏನು ಬೇಡ ಸರ್. ಸರಿ ಮೇಡಮ್. ಇಡೆ ಎಲ್ಲ ನಂದು ಒಡೆ ಕಣ್ಬಿಟ್ಟು ನೋಡೋ ಶೆಡೆ. ಆಯ್ತಾಯ್ತು ಮಗ. ಯಾಕೆ ಮೇಡಮ್ ಸುಮ್ಮನಿದ್ದೀರಾ? ತಿನ್ನಿ. ಏನಿಲ್ಲ ಸರ್, ಫಸ್ಟ್ ಟೈಮ್ ನನಗೆ ಮೇಡಮ್ ಅಂದ್ರಲ್ಲ, ಇದೇ ಸರ್ ನಿಜವಾದ ಬೆಲೆ. ಪರವಾಗಿಲ್ಲ, ತಿನ್ನಿ ಮೇಡಮ್. ಮಗ ಅವಳು ಸೊಂಟ ನೋಡ್ತಿದ್ರೆ MG ರೋಡ್ ಹೈವೇ ಥರ ಸಾಫ್ಟ್ ಆಗಿದೆ ಮಗ. ಏನು MG ರೋಡ? ಲೋ, ಮೆಜೆಸ್ಟಿಕ್ ಅಂಡರ್ಪಾಸಲ್ಲಿ ಅಂಡರ್ವೇರ್ ಮಾರೋ ಥರ ಇದ್ದಾಳೆ ಅವಳು. MG ರೋಡೇನೋ? ಕೊಂಡ್ಬಿಟ್ಟು ನೋಡು ಮಗ. ಥೂ, ಹೋಗಿ ಹೋಗಿ ಮಂಗಳಮುಖಿ ಕಾಣಕ್ಕಿದೆಯಲ್ಲೋ. ಮಂಗಳಮುಖಿನ ಒಳ್ಳೆ ಫಿಗರ್ ಅಂದ್ಕೊಂಡಲ್ ಗುರು. ಥೂ ನಿನ್ನ. ನೋಡಿ, ಈ ಸಮಾಜದಲ್ಲಿ ನಿಮಗೂ ಒಂದು ಸ್ಥಾನಮಾನ ಇದೆ. ನೀವು ನಮ್ಮೆಲ್ಲರ ಥರ ಬದುಕ್ಬೋದು. ನಾನೊಬ್ಬ ಯೂಟ್ಯೂಬರ್, ನಿಮ್ಮ ಇಂಟರ್ವ್ಯೂ ಮಾಡ್ತೀನಿ, ಆಯಿತಾ? ಸರ್ ತಗೊಳ್ಳಿ ದುಡ್ಡು. ಸಾರಿ ಮೇಡಮ್, ಇನ್ಯಾವತ್ತೂ ನಿಮ್ಮನ್ನು ಕೀಳಾಗಿ ನೋಡೋಲ್ಲ. ಸಾರಿ ಮೇಡಮ್. ನೋಡಿ ಸರ್, ಎಲ್ಲ ಬೆರಳು ಒಂದೇ ಥರ ಇರಲ್ಲ. ತಗೊಳ್ಳಿ ಟಿಪ್ಸ್. ಏಯ್, ಅವ್ರ ಹತ್ರ ಯಾಕೆ ಅಮೌಂಟ್ ತಾಳ್ತಿದ್ದೀರಾ? ಇರಲಿ ಬಿಡಿ ಸರ್, ನನ್ನ ಫ್ರೆಂಡಿಗೆ ಟ್ರೀಟ್ ಕೊಡಿಸಿ ಅಂತ ಅಂದ್ಕೊಳ್ತೀನಿ. ಅಲ್ಲ ಮೇಡಮ್, ಇದ್ರಲ್ಲೂ ನೀವು ನಿಮ್ಮ ದೊಡ್ಡತನ ತೋರಿಸಿದ್ರಲ್ಲ, ನೀವು ನಿಜವಾಗ್ಲೂ ಗ್ರೇಟ್ ಮೇಡಮ್. ಇರಲಿ ಬಿಡಿ ಸರ್. ಮೇಡಮ್, ನೀವು ಈ ಸಮುದಾಯಕ್ಕೆ ಬರೋಕ್ಕೆ ಕಾರಣ ಏನು? ನೋಡಿದ್ರಲ್ಲ ವೀಕ್ಷಕರೇ, ನಮ್ಮ ಶ್ರುತಿ, ಮಂಗಳಮುಖಿ ಶ್ರುತಿ ಅವರ ಜೀವನ ಎಷ್ಟು ಕಷ್ಟಪಟ್ಕೊಂಡು ಮೇಲೆ ಬಂದಿದ್ದಾರೆ ಅಂತ. ಇವ್ರಿಗೆ ಸರ್ಕಾರದ ವತಿಯಿಂದ ಏನಾದರೂ ಹೆಲ್ಪ್ ಆದರೆ ನಮಗೂ ಒಳ್ಳೆಯದು, ನಮ್ಮ ಸಮಾಜಕ್ಕೂ ಒಳ್ಳೆಯದು. ನೀವು ನೋಡ್ತಿದ್ದೀರಾ ಪ್ರಿನ್ಸ್ ಯೂಟ್ಯೂಬ್ ಚಾನಲ್ ವಿತ್ ಯುವರ್ ವಿಕ್ರಮ್. ಪ್ಲೀಸ್ ಸಬ್ಸ್ಕ್ರೈಬ್ ಆ್ಯಂಡ್ ಲೈಕ್, ಹಾಗೆ ಶೇರ್ ಕೂಡ ಮಾಡಿ.